ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಮೊದಲಿಗೆ ನಿಮ್ಮೆಲ್ಲರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನಮ್ಮ ಬಾಡಿಯಲ್ಲಿರುವ 7 ಎನರ್ಜಿ ಪಾಯಿಂಟ್ ಅಂದರೆ 7 ಚಕ್ರಗಳ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಅದರಲ್ಲಿ ಇವತ್ತು ಮೂಲಾಧಾರ ಚಕ್ರ ಮೊದಲನೇ ಎನರ್ಜಿ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ ಏನು ಅಂತ. ಈ ಎನರ್ಜಿ ಪಾಯಿಂಟ್ ನಮ್ಮ ಬೆನ್ನು ಮೂಳೆಯ ಕೆಳಗಡೆ ಇರುತ್ತೆ. ಇದು ನಮ್ಮ ದೇಹದ ಫೌಂಡೇಶನ್, ಎನರ್ಜಿ ಸೆಂಟರ್. ಇದರ ಬೀಜ ಮಂತ್ರ ಲಂ. ಕುಂಡಲಿನಿ ಶಕ್ತಿಯ ಮೂಲಬಿಂದು ಮೂಲಾಧಾರ ಚಕ್ರ. ಈ ಶಕ್ತಿಯನ್ನು ಸಾಮಾನ್ಯವಾಗಿ ಬೆನ್ನು ಮೂಳೆಯ ತಳದಲ್ಲಿ ಸುಪ್ತ ಸ್ಥಿತಿಯಲ್ಲಿ 3.5 ಸುತ್ತು ಸುರುಳಿ ಸುತ್ತಿಕೊಂಡಿರುವ ಹಾವಿನಂತೆ ಚಿತ್ರಿಸಲಾಗುತ್ತೆ. ಇದು ಇದರ ಸಿಂಬಾಲಿಕ್ ಮೀನಿಂಗು. ಮೂಲಾಧಾರ ಚಕ್ರದ ಬೀಜ ಮಂತ್ರ ಲಂ ಆವಾಗಲೇ ಹೇಳಿದೆ. ಇದರ ಸ್ಥಳ ಬೆನ್ನೆಲುಬಿನ ತಳದಲ್ಲಿ ಇರುತ್ತೆ. ಇದರ ಬಣ್ಣ ಕೆಂಪು. ಮೂಲಾಧಾರ ಚಕ್ರಕ್ಕೆ 4 ದಳದ ಕಮಲದ ಚಿಹ್ನೆಯನ್ನು ಕೊಡಲಾಗಿದೆ. ಈ ದಳಗಳು ಮನಸ್ಸು, ಬುದ್ಧಿಶಕ್ತಿ, ಪ್ರಜ್ಞೆ ಮತ್ತು ಅಹಂನಂತಹ ಮನಸ್ಸಿನ 4 ಮೂಲಭೂತ ಕಾರ್ಯಗಳನ್ನು ಪ್ರತಿನಿಧಿಸುತ್ತೆ. ಇದರ ತತ್ವ, ಭೂತತ್ವ, ಅರ್ತ್ ಎಲಿಮೆಂಟ್. ನಮ್ಮ ಜೀವನದಲ್ಲಿ ಭದ್ರತೆ, ನಂಬಿಕೆ, ಸ್ಥಿರತೆ, ಆಹಾರ, ಮನೆ, ಹಣ, ಆರೋಗ್ಯ ಇವೆಲ್ಲವೂ ಇದರ ಬಲದಿಂದ ನಿಯಂತ್ರಿತವಾಗಿದೆ. ಈ ಎನರ್ಜಿ ಪಾಯಿಂಟ್ ಇಂಬ್ಯಾಲೆನ್ಸ್ ಆದರೆ ಏನೇನು ಲಕ್ಷಣಗಳು ಅಂತ ನೋಡೋದಾದರೆ, 1 ನಿರಂತರ ಭಯ ಕಾಡುತ್ತೆ. 2 ಹಣದ ಸಮಸ್ಯೆ ಅಥವಾ ಸುರಕ್ಷತೆ ಬಗ್ಗೆ ಹೆಚ್ಚು ಆತಂಕ. 3ನೇದು ಶರೀರದಲ್ಲಿ ಶಕ್ತಿ ಕಡಿಮೆ, ನಿದ್ರೆ ಸಮಸ್ಯೆ ಇರುತ್ತೆ. 4ನೇದು ಕುತ್ತಿಗೆ ಭಾಗದಿಂದ ಕೆಳಭಾಗದ ನೋವು, ಮೂಳೆ, ಕಾಲು, ಪಾದದ ಸಮಸ್ಯೆಗಳು ಬರಬಹುದು. 5 ಸಂಬಂಧಗಳಲ್ಲಿ ಅಸುರಕ್ಷತೆ ಅಥವಾ ಬಿಲಾಂಗಿಂಗ್ಸ್ ಕಡಿಮೆ ಅನ್ನೋ ಭಾವನೆ ಬರ್ಬೋದು. 6ನೇದು ವಿಪರೀತ ಅನ್ನುವ ಸೆಕ್ಷುವಲ್ ಡಿಸೈರು. 7ನೇದು ಲೇಜಿನೆಸ್ ಅಂದರೆ ಆಲಸ್ಯ ಜಾಸ್ತಿ ಇರ್ಬೋದು. 8ನೇದು ವಿಪರೀತ ಆಸೆ. ಈ ಥರ ಗುಣಲಕ್ಷಣಗಳು ಇರ್ಬೋದು. ಕೆಲವೊಂದು ಸಲ ಮೂಲವ್ಯಾಧಿಯಂತಹ ರೋಗಗಳು ಕಾಣಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಇನ್ನು ಈ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ಏನು ಗುಣಲಕ್ಷಣಗಳು ಅಂತ ನೋಡಿದರೆ ಅದರಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಇಂಥವರಿಗೆ. 2ನೇದು ಜೀವನದಲ್ಲಿ ಸ್ಥಿರತೆ ಮತ್ತು ಶಾಂತಿ ಇರುತ್ತೆ. 3ನೇದು ಧನ, ಆಹಾರ, ಜೀವನದ ಮೂಲಭೂತ ಅಗತ್ಯಗಳು ಸುಲಭವಾಗಿ ಸಿಕ್ಕತ್ತೆ ಇವರಿಗೆ. ಅಂದರೆ ಅದಕ್ಕೆ ಕಷ್ಟಪಡಬೇಕಾಗಿಲ್ಲ ಅಂತ, ಅನಾಯಾಸವಾಗಿ ಸಿಗುತ್ತೆ ಅಂತ. 4ನೇದು ಪ್ರಕೃತಿಯೊಂದಿಗೆ ಸಂಪರ್ಕ ಹೆಚ್ಚಿರುತ್ತೆ ಇವರಿಗೆ. 5ನೇದು ಸಾಮಾನ್ಯವಾಗಿ ಇಂಥ ವ್ಯಕ್ತಿಗಳು ಓನ್ ಪ್ರಾಪರ್ಟೀಸ್ ಹೊಂದಿರ್ತಾರೆ. ಅಂದರೆ ಓನ್ ಹೌಸು, ಓನ್ ಪ್ರಾಪರ್ಟಿ ಈ ಥರ ಅಂದರೆ ಒಂದು ಸೆಟಲ್ಡ್ ಲೈಫಲ್ಲಿ ಇರ್ತಾರೆ ಹೆಚ್ಚಿನವರು. ಇನ್ನು 6ನೇದು ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲ್ಲ. 7ನೇದು ಇಂತಹವರ ಜೀವನದಲ್ಲಿ ಖುಷಿ, ಸಮೃದ್ಧಿ ಇರುತ್ತೆ. ಇನ್ನು ಈ ಎನರ್ಜಿ ಪಾಯಿಂಟ್ನ ಬಣ್ಣ ಕೆಂಪು ಬಣ್ಣ. ಈ ಚಕ್ರದ ಅಧಿದೇವತೆ ಗಣಪತಿ. ಶಾಕ್ತ ಪರಂಪರೆಯ ಪ್ರಕಾರ ಈ ಚಕ್ರದ ಅಧಿದೇವತೆ ಕಾಳಿತಾಯಿ. ಇನ್ನು ಈ ಚಕ್ರ ಆ್ಯಕ್ಟಿವೇಶನ್ ಅನ್ನೋದು ಒಂದು ಕಲ್ಪನೆ ಅಷ್ಟೇ. ಇದು ಆ್ಯಕ್ಟಿವೇಟ್ ಆಗೇ ಇರುತ್ತೆ, ಇಲ್ಲಾಂದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಸರಿಯಾಗಿ ನಡೆಯಲ್ಲ. ಇನ್ನು ಕೆಳಗಿನ 2 ಚಕ್ರಗಳು ಅಂದರೆ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ, ಈ 2 ಚಕ್ರಗಳನ್ನು ತುಂಬ ಅದಕ್ಕೆ ಹೀಲಿಂಗ್ ಕೊಡಬಾರ್ದು. ಅದರಿಂದ ವಿಪರೀತ ಸೆಕ್ಷುವಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದರಿಂದ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು. ಸಿಂಪಲ್ಲಾಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೋದು. ಬೆನ್ನು ಮೂಳೆಯ ಕೆಳಗಡೆ ರೆಡ್ ಲೈಟ್ ಹೊಳೆಯುವ ಹಾಗೆ ವಿಜುವಲೈಸ್ ಮಾಡ್ಕೋಬಹುದು. ಮತ್ತು ಲಂ ಬೀಜ ಮಂತ್ರವನ್ನು ಹೇಳ್ಕೋಬೋದು. ಆದರೆ ಇದನ್ನು ಮಾಡಬೇಕಾದ್ರೆ
ಕೆಳಗಡೆ ಕೂತ್ಕೊಂಡಿರಬೇಕು. ಕುರ್ಚಿ ಅಥವಾ ಸೋಫಾದಲ್ಲಿ ಕೂತ್ಕೊಂಡು ಇದನ್ನು ಮಾಡಬಾರ್ದು. ಗ್ರೌಂಡಿಂಗ್ ಎನರ್ಜಿ ಅಂದರೆ ಭೂತತ್ವ ನಿಮ್ಮ ಬಾಡಿಗೆ ಟಚ್ ಆಗಬೇಕು. ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಹಾಗೆ ಬೇರ್ ಫುಟ್ ಅಂದರೆ ಬರಿಗಾಲಲ್ಲಿ ನಡೀಬೋದು ಸ್ವಲ್ಪ ಹೊತ್ತು, ಅದನ್ನು ಮಾಡಿದರೂ ಆಗುತ್ತೆ. ಮತ್ತು ಈ ಭೂತತ್ವದ ಇದರಿಂದ, ಈ ಬೇರ್ ಫುಟಲ್ಲಿ ನಡೆಯೋದ್ರಿಂದ ಭೂತತ್ವದ ಶಕ್ತಿಯನ್ನು ನೇರವಾಗಿ ಆಕರ್ಷಿಸಿದಂತೆ ಆಗುತ್ತೆ. ಅದು ಯೋಗದ ಮೂಲಕ ಈ ಎನರ್ಜಿ ಪಾಯಿಂಟಿಗೆ ಶಕ್ತಿ ಕೊಡೋದಾದರೆ ಮಲಾಸನ ಬೆಸ್ಟ್ ಮತ್ತು ಎಫೆಕ್ಟಿವ್ ವೇ ಇದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ದೇಹವೇ ದೇವಾಲಯ ಅನ್ನುವ ಭಾವನೆ ಇರಬೇಕು. ಮೂಲಾಧಾರದ ಅಧಿದೇವತೆ ಗಣಪತಿಯಾಗಿರೋದ್ರಿಂದ ಈ ಶಕ್ತಿಯನ್ನು ಮೇಲೆ ಮೇಲೆ ಕರೆದುಕೊಂಡು ಹೋಗೋದಕ್ಕೆ ಅವನ ಅನುಗ್ರಹ ಬಹಳ ಮುಖ್ಯವಾಗುತ್ತೆ. ಹಾಗೆ ತಾಯಿ ಕಾಳಿ ಮೂಲಾಧಾರದ ಚಕ್ರದ ಆಂತರಿಕ ಶಕ್ತಿಯ ಪ್ರತಿನಿಧಿ. ಆಕೆಯ ಶಕ್ತಿ ಅವಿದ್ಯೆಯ ನಾಶ, ಅಂದರೆ ಅಜ್ಞಾನ ಸುರಕ್ಷತೆಯ ನಾಶ ಮಾಡುವವಳು ಆಕೆ. ಕಾಳಿದೇವಿಯ ಭಯಂಕರ ರೂಪದ ಹಿಂದೆ ಒಂದು ಮದರ್ಲಿ ಪ್ರೊಟೆಕ್ಷನ್ ಎನರ್ಜಿ ಇದೆ. ಆಕೆ ಭಕ್ತರಿಗೆ ಅಭಯವನ್ನು ನೀಡಿ ಧೈರ್ಯ ಕೊಡ್ತಾಳೆ. ಇನ್ನು ಈ ಲಂ ಬೀಜ ಮಂತ್ರ ಹೇಳೋದಕ್ಕಿಂತ ಮೊದಲು ಈ ಗಣಪತಿ ಇದರ ಅಧಿದೇವತೆ ಆಗಿರೋದ್ರಿಂದ ಓಂ ಗಂ ಗಣಪತಿಯೇ ನಮಃ ಇದನ್ನು ಜಪಿಸೋದು ಒಳ್ಳೆಯದು. ಕೆಳಗಡೆ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಕೆಳಗಡೆ ಏನಾದರೂ ಮಣೆ ಅಥವಾ ಒಂದು ಸಣ್ಣ ಆಸನ ಏನಾದರೂ ಹಾಕ್ಕೊಂಡು ಕೂತ್ಕೋಬೇಕು. ಅದಾದಮೇಲೆ ಲಂ ಬೀಜ ಮಂತ್ರವನ್ನು ಹೇಳ್ಕೋಬೋದು. ಮೂಲಾಧಾರ ಚಕ್ರ ನಮ್ಮ ಆತ್ಮ ಪ್ರಯಾಣದ ಆರಂಭದ ಬಿಂದು. ಇದು ನಮ್ಮ ಶಕ್ತಿಯ ಬೇರು. ಇನ್ನು ಇದರ ಬಗ್ಗೆ ಡೆಪ್ತಲ್ಲಿ ಗೊತ್ತಾಗಬೇಕಾದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದುವರಿಯೋದು ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.